ಸಾಕೆಂದು ನಿಂದೆ ಸಕಲೇಶ್ವರ ದೇವರಿದ್ದರೆ ತೆರಳಿದ್ದು ಇಲ್ಲವೆಂದು ಸಾಕೆಂದು ನಿಂದೆ. ಜಗದ್ಗುರು ಸಂಸ್ಥಾನದ ಮೈಸೂರು ಮಠದ ಅಧಿಪತಿಗಳಾಗಿರುವ ಮತ್ತು ನನಗೆ ಬಹಳ ಅಚ್ಚುಮೆಚ್ಚಿನ ಜಗದ್ಗುರು ಆಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಗುರುಮಾಂತ ಸ್ವಾಮಿಗಳವರ ವಿಜಯಮಾಂತ ಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸ್ತಾ ಈ ವೇದಿಕೆ ಮೇಲೆ ಸಾಮೂಹಿಕವಾದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮನ್ನಿರುವ ಗುರುಮಾಂತ ಸ್ವಾಮಿಗಳು ವಿಜಯಮಾಂತ ಅವರ ಪಾದಗಳಿಗೆ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಶತಸ್ಥಲ ಬ್ರಹ್ಮ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸಾಹೇಬರುಗಳು, ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಎಲ್ಲ ಬಂಧು ಭಗಿನಿಯರೇ, ಬಹುಶಃ ಮತ್ತು ನವದಂಪತಿಗಳಿಗೆ ಈ ಹೊತ್ತು ಈ ಪುಣ್ಯದ ಸಂದರ್ಭದಲ್ಲಿ ಅವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಸುಸಂದರ್ಭಕ್ಕೆ ನಾನು ಸಾಕ್ಷಿಯಾಗಲಿಕ್ಕೆ ಮತ್ತು ಈ ಸುದೈವವನ್ನು ಒದಗಿಸಿರುವ ಸಾಕ್ಷಾತ್ ಅಲ್ಲಮಪ್ರಭು ಸ್ವರೂಪದಲ್ಲಿರುವ ವಿಜಯಮಾನ್ ಸ್ವಾಮೀಜಿಗಳವರನ್ನು ಮತ್ತೊಮ್ಮೆ ನೆನೆಸ್ಕೊಳ್ತಾ ದಂಪತಿಗಳಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಯಾವತ್ತೂ ಈ ಭಾಗದಲ್ಲಿ ಬಹುಶಃ ಭಾರತ ದೇಶದಂಥ ಹಳ್ಳಿಗಳಲ್ಲಿ ಬಿಟ್ಟರೆ ಜಗತ್ತಿನ ಯಾವ ದೇಶಗಳಲ್ಲೂ ಕೂಡ ಈ ಥರದ ಒಂದು ಸಮಾಗಮ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವರ್ಗದ ಜನರು ಸೇರಿ ಈ ಹೊಸ ದಂಪತಿಗಳ ಸಂಸಾರವನ್ನು ನೋಡೋದಕ್ಕೆ ಬಹಳ ಆನಂದದಿಂದಿರುವ ಜನಸ್ತೋಮಗಳಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರ ತಿಳಿಸ್ತಾ, ಮಹಾಸ್ವಾಮಿಗಳು ಜಗದ್ಗುರುಗಳು ನನ್ನ ಮಧ್ಯದನ್ನು ಭಾಳ ಅವರ ಶಿಷ್ಯ ನಾನು. 12ನೇ ಶತಮಾನದಲ್ಲಿ ಒಂದು ಅಪೂರ್ವವಾಗಿರ್ತಕ್ಕಂಥ ಘಟನೆ ನಡೀತೆ. ಮಾದರಸ್ ಅಂತಕ್ಕಂಥ ಒಬ್ಬ ಕಾಶ್ಮೀರದ ಅರಸ 12ನೇ ಶತಮಾನ ಗುರುಕುಲಕ್ಕೆ ಬಂದು ಕಲ್ಯಾಣಕ್ಕೆ ಬಂದು ಹೆಸರು ಬದಲಾಯಿಸ್ಕೊಳ್ತಾನೆ. ಆತ ರಾಜ್ಯದ ಒಬ್ಬ ದೊಡ್ಡ ಅರಸ ಆಗಿದ್ದ. ಆತ ಪ್ರತಿ ದಿವಸ 30,000 ಜಂಗಮರಿಗೆ ದಾಸೋಹ ಮಾಡ್ತಾ ಇದ್ದ 12ನೇ ಶತಮಾನದ ಕಾಲದಲ್ಲಿ. ಬಸವಣ್ಣ ಆ ವಿಚಾರ ತಿಳ್ಕೊಂಡು ಕಾಶ್ಮೀರ್ಗೆ ಹೋಗ್ತಾನೆ. ಕಾಶ್ಮೀರ್ಗೆ ಹೋಗಿ ಕಳ್ಳ ವೇಷದಲ್ಲಿ ಕೊಬ್ಬರಿಯನ್ನು ರುಬ್ಬುವ ಸಾಂಬಾರು ಮಾಡುವ ವೇಷದಲ್ಲಿ ಆತ ಆ ರಾಜನ ಸ್ಥಿತಿಗತಿಯನ್ನು ನೋಡ್ತಾನೆ. ಪ್ರತಿ ದಿವಸ 30,000 ಜಂಗಮರಿಗೆ ಆತ ದಾಸೋಹ ಮಾಡ್ತಾ ಇದ್ದಾನೆ. ಆತನ ಹೆಂಡತಿ ಅರಸಿ ಗಂಗಾದೇವಿ ಗಂಡನ ಕೆಲಸದೊಂದಿಗೆ ಬಹಳ ನಿಯತ್ತಾಗಿ ಆಕೆ ತನ್ನ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಕಲ್ಯಾಣದಲ್ಲಿ 1,80,000 ಜಂಗಮರಿಗೆ, ಆ ಜಂಗಮರಲ್ಲಿ ಜಾತಿ, ಧರ್ಮ, ವರ್ಗ, ಬಡವ, ಶ್ರೀಮಂತ ಯಾವುದೂ ಇರಲಿಲ್ಲ. ಪ್ರತಿ ದಿವಸ 1,80,000 ಜಂಗಮರಿಗೆ ಕಲ್ಯಾಣದಲ್ಲಿ ಪ್ರತಿ ದಿವಸ ದಾಸೋಹ ನಡೀತಾ ಇತ್ತು. ಆ ದಾಸೋಹ ಹೇಗೆ ನಡೀತು ಅಂತ ಬಹುಶಃ ಯಾರಿಗೂ ಗೊತ್ತಿಲ್ಲ. ಅದನ್ನು ಜಗತ್ತಿನ ಯಾವ ಸಂಶೋಧಕನಿಗೂ ಈವರೆಗೆ ಸಂಶೋಧನೆ ಮಾಡೋಕ್ಕಾಗಿಲ್ಲ. ಅದೊಂದು ಆಧ್ಯಾತ್ಮಿಕ ಚಿಂತನೆ. ಅದು ಅಲ್ಲಿ ಅರಸರು ಬರ್ತಾ ಇದ್ರು, ಅಲ್ಲಿ ಮಹಾರಾಜರು ಬರ್ತಾ ಇದ್ರು, ಮಂತ್ರಿಗಳು ಬರ್ತಾ ಇದ್ರು. ಹೀಗೆ ದೇಶದ ಬೇರೆ ಬೇರೆ ಜನಾಂಗದ ಬೇರೆ ಬೇರೆ ಪ್ರದೇಶದ ರಾಜರು ಬಂದು ಕಲ್ಯಾಣದ ಅನುಭವ ಮಂಟಪವನ್ನು ನೆರವೇರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬಸವಣ್ಣ ಬಂಧನ ತಿಳ್ಕೊಂಡು ಕಾಶ್ಮೀರದ ಅರಸ ಬಸವಣ್ಣನ ಹಿಂದೆ ಆ ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾರೆ. ಪತ್ನಿ ಗಂಗಾದೇವಿ ಅರಸನ ಅರಸತ್ತಿಗೆಯನ್ನು ಬಿಟ್ಟು, ದೊಡ್ಡ ಸಾಮ್ರಾಜ್ಯವನ್ನು ಬಿಟ್ಟು ಗಂಡನ ಜೊತೆಗೆ ಬಂದು ಕಲ್ಯಾಣದಲ್ಲಿ ಇಬ್ಬರು ಪೆಟ್ಟಿಗೆ ಹೊಡೆದು ದಾಸೋಹವನ್ನು ನಿರ್ವಹಿಸ್ತಾ ಇರ್ತಾರೆ. ಗಂಗಾದೇವಿ ಆಯ್ದ ಅಕ್ಕಿಯನ್ನ ದಾಸೋಹಕ್ಕೆ ಅಕ್ಕಿಗಳು ಬರ್ತಾ ಇದ್ವು. ಆ ಅಕ್ಕಿಯನ್ನ ಆಯ್ದು 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 ನಿಟ್ಟು ಮಾಡಿ ಹೆಂಡತಿ ದಾಸೋಹಕ್ಕೆ ಅಕ್ಕಿಯನ್ನು ಕೊಡ್ತಾ ಇದ್ರೆ ರಾಜ್ಯದ ಅರಸನಾಗಿರುವ ಚಕ್ರವರ್ತಿ ಕಟ್ಟಿಗೆ ಹೊಡಿತಾ ಇದ್ದ. ಬಹುಶಃ ಕಲ್ಯಾಣದಲ್ಲಿ ಮಾತ್ರ ನಡೆದಿರುವ ಜಗತ್ತಿನ ಏಕೈಕ ಅಪರೂಪದ ಘಟನೆ ಇದು. ಬಹುಶಃ ವಿಜಯಮಾಂತ ಜಗದ್ಗುರುಗಳು ಈ ಪ್ರದೇಶದಲ್ಲಿ ಶಿಕ್ಷಣವನ್ನು
ದಾಸೋಹವನ್ನು ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ತುಂಬದೇ ಇದ್ದಿದ್ರೆ ಬಹುಶಃ ಈ ಭಾಗ ಆಧ್ಯಾತ್ಮಿಕ ಚೇತನಕ್ಕೆ ಖಂಡಿತ ಆಗ್ತಾ ಇರಲಿಲ್ಲ. ಯಾವುದೇ ಮನುಷ್ಯ ಇರಲಿ, ಭಕ್ತನಿಗೆ ಯಾವುದೇ ಜಾತಿ ಇಲ್ಲ. ಒಂದು ಸಾರಿ ಮೊಹಮ್ಮದ್ ಪೈಗಂಬರ್ ಅವರು ಧರ್ಮಗೋಷ್ಠಿಯಲ್ಲಿ ಕುಳಿತಿದ್ರು. ಎದುರುಗಳಿಗೆ ಒಂದು ಶವಯಾತ್ರೆ ಹೊರಟಿತ್ತು. ಮೊಹಮ್ಮದ್ ಪೈಗಂಬರರ ಅನುಯಾಯಿಗಳು ಬಂದು ಹೇಳ್ತಾ ಇದ್ರು, ಶವಯಾತ್ರೆ ಹೊರಟ ಇದೆ ಅಂತೇಳಿ. ಪೈಗಂಬರವರು ಅವಾಗ ಆ ಶವಯಾತ್ರೆಯ ಮುಂದೆ ಎದ್ದು ನಿಲ್ತಾರೆ. ಅವಾಗ ಅನುಯಾಯಿಗಳು ಹೇಳ್ತಾರೆ, ಇಲ್ಲ ಇಲ್ಲ, ಅವನು ಮುಸಲ್ಮಾನ್ ಆಗಿರಲಿಲ್ಲ, ಅವ ಯಹೂದಿ ಆಗಿದ್ದೇನೆ ಸತ್ತವನಂತೇಳಿ. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಅವ ಯಾರಾದ್ರೇನೋ ಆ ಶರೀರ ಮತ್ತು ಮನುಷ್ಯಂದು ಅಂತ ಅವ್ರು ಹೇಳ್ತಾರೆ. ಬಹುಶಃ ಆ ಸ್ವರೂಪದಲ್ಲಿರುವ ವಿಜಯಮಾನ್ ಸ್ವಾಮಿಗಳು ಈ ಪ್ರದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಭೇದ ಎನಿಸದೆ ಒಂದು ನಿರಂತರವಾಗಿರುವ, ಜಾತ್ಯತೀತವಾಗಿರುವ, ಧರ್ಮನಿರಪೇಕ್ಷವಾಗಿರುವ ಎಲ್ಲ ಭಕ್ತರಿಗೆ ಈ ಪ್ರದೇಶದಲ್ಲಿ ಅನ್ನ ಸಿಗಬೇಕು, ಶಿಕ್ಷಣ ಸಿಗಬೇಕು ಅನ್ನೋ ನೆಲೆಯಲ್ಲಿ ದಾಸೋಹವನ್ನು, ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಿ ಈ ಭಾಗದ ಜನರಿಗೆ ಅವರು ಆರಾಧ್ಯ ದೇವರಾಗಿದ್ದಾರೆ. ಬಹುಶಃ ಅವರ ಆಶೀರ್ವಾದ ಇರದೇ ಇದ್ರೆ ಜಗತ್ತು ಈವರೆಗೂ ಬಹುಶಃ ನಡೀತಾ ಇರಲಿಲ್ಲ. ನಾವೆಲ್ಲ ಆಧುನಿಕ 21ನೇ ಶತಮಾನದಲ್ಲಿ ಯಾವುದ್ಯಾವುದೋ ಲೋಕದಲ್ಲಿ ನಾವೆಲ್ಲ ತಿರುಗಾಡ್ತಾ ಇದ್ದೀವಿ. ಯಾವುದ್ಯಾವುದೋ ಅನಾಧ್ಯಾತ್ಮಿಕವಾಗಿರುವ, ಆಧ್ಯಾತ್ಮಿಕವಲ್ಲದ ಜಗತ್ತಿನಲ್ಲಿ ಪಾಪಕರ್ಮಗಳನ್ನು ನಾವು ಮಾಡ್ತಾ ಇದ್ವಿ. ಆ ಪಾಪಕರ್ಮಗಳನ್ನು ಕಳೆದು ಇಂಥ ಆಧ್ಯಾತ್ಮಿಕ ಚೇತನಗಳು ನಮಗೆ ಶಿಕ್ಷಣ ಮತ್ತು ಒಂದಿಷ್ಟು ಪುಣ್ಯದ ಸ್ಫೂರ್ತಿಯನ್ನು ನಮ್ಮ ದೇಹದೊಳಗೆ ಹಾಕ್ತಾರೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನ ಸಾರ್ಥಕವಾದಷ್ಟೇ ಸರಿಯದು. ಹಾಗಾಗಿ ಇವತ್ತು ಈ ಪ್ರದೇಶದ ಜನರು, ನಾನು ಈ ಊರಿನವನೇ, ನಮ್ಮ ತಂದೆ ಇದೇ ಊರಿನ ಆತ ರಾಜೂರಿಗೆ ಹೋಗಿ ಶಟ್ಲ್ ಆದ. ನನ್ನ ತಾಯಿ ಕೂಡ ನಿಮ್ಮ ಹಾಗೆಯೇ ಅಲ್ಲಿ ಕೂತ್ಕೊಂಡು ಪುರಾಣ ಕೇಳಿ ಆಕೆ ಮನೆಗೆ ಬಂದು ಕೂಲಿ ಕೆಲಸ ಮಾಡಿಕೊಂಡು ಬದುಕು ಇದ್ದು. ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಶಿಕ್ಷಣ ಯಾರ ಸೊತ್ತು ಅಲ್ಲ, ಶಿಕ್ಷಣ ಬಡವನ ಸೊತ್ತು ಅಲ್ಲ, ಶ್ರೀಮಂತನ ಸೊತ್ತು ಅಲ್ಲ. ಯಾರು ಶಿಕ್ಷಣ ಪಡೀತಾರೋ ಅವರು ಜ್ಞಾನದ ಶಕ್ತಿ ಆಗ್ತಾನೆ, ಅವನ ಅಧಿಕಾರದ ಸಿಂಹಾಸನವನ್ನು ಇರ್ತಾನೆ. ಯಾರ ಸೊತ್ತು ಅಲ್ಲದೆ ಶಿಕ್ಷಣ. ಹಾಗಾಗಿ ನಾನು ಈ ವೇದಿಕೆ ಮೂಲಕ ಈ ನೈಗೇರಿಯ ಮಹಾಜನತೆಗೆ, ನನ್ನ ಬಂಧುಗಳಿಗೆ ನಾನು ಹೇಳೋದು, ಅಶ್ರಮಿಗಿಲ್ಲ ಹಾಗೆ ಹೇಳಿದರು, ನಿಮ್ಮ ಮಕ್ಕಳ ಮೇಲೆ ನಿಮ್ಮ ನಿಗಾ ಇರಬೇಕಂತೇಳಿ. ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಹೇಳ್ತಾನೆ, ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡದೇ ಇದ್ರೆ ನೀವು ನಿಮ್ಮ ಮಕ್ಕಳನ್ನ ಕಳ್ಕೊಂಡಷ್ಟೇ ಸರಿ ಅಂತ ಜಾನ್ ಎಫ್ ಕೆನಡಿ ಹೇಳ್ತಾನೆ. ನಾವು ಯಾವುದ್ಯಾವುದೋ ಪಾಪಗಳಲ್ಲಿ ಇವತ್ತು ಮುಳುಗಿದ್ದೀವಿ. ನಮ್ಮ ಪಾಪಗಳು ಕೊನೆ ಆಗೋದಕ್ಕೆ ಭವಿಷ್ಯ ಸಾಧ್ಯ ಇಲ್ಲ. ಇಂಥ ಪುಣ್ಯಜೀವಿಗಳ ಮೂಲಕ ಈ ಸ್ಪರ್ಶದಿಂದ ನಮ್ಮ ಪಾಪಗಳು ಪರಿಹಾರವಾಗಬೇಕು ಅಷ್ಟೇ. ಸೊ ಹಾಗಾಗಿ ಎಲ್ಲ ನನ್ನ ಬಂಧುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಮಕ್ಕಳಿಗೆ ಮೊದಲನೇದಾಗಿ ಶಿಕ್ಷಣ ಕೊಡಲಿ. ನಾವು ಇವತ್ತೆಲ್ಲ ನೋಡ್ತೀವಿ, ನಮ್ಮ 25 ವರ್ಷಗಳ ಈ ಅಪರಾಧದ ಸರ್ವಿಸಿನಲ್ಲಿ ಶಿಕ್ಷಣ ಇಲ್ಲದೆ ಮಕ್ಕಳು ಅರ್ಧಕ್ಕೆ ಶಾಲೆ ಬಿಟ್ಟು ಎಷ್ಟೋ ಹುಡುಗರು ಮೈ ತುಂಬ ಕೇಸನ್ನು ಹಾಕಿಸ್ಕೊಂಡು ಇವತ್ತು ಜೈಲಲ್ಲಿ ಕಳೀತಾ ಇದ್ದಾರೆ. ಅದಕ್ಕೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ನಿಗಾ ಇಡಬೇಕು. ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಅವನ ಸ್ನೇಹಿತರ ಸಂಘ ಹೇಗಿದೆ, ಅವರ ಪರಿಸರ ಹೇಗಿದೆ, ಇದನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಟ್ಟರಾದರೆ ಅದರಂಥ ಮಹಾ ಪುಣ್ಯದ ಕೆಲಸ ಇನ್ಯಾವುದಿಲ್ಲ. ಎಲ್ಲ ಪೋಷಕರು ನಿಮ್ಮ ಮಕ್ಕಳ ಎಲ್ಲ ಪಾಪ ಕರ್ಮಗಳಿಗೆ, ಪುಣ್ಯ ಕರ್ಮಗಳಿಗೆ ಉತ್ತರಾಧಿಕಾರಿಗಳಾಗಬೇಕಾಗುತ್ತೆ. ನಿಮ್ಮ ಮೇಲೆ ಅಕೌಂಟಬಿಲಿಟಿ ಇದೆ. ಪೇರೆಂಟ್ಸ್ಗಳಲ್ಲಿ ನಿಮ್ಮ ಮಕ್ಕಳ ಮೇಲೆ ನೀವೇನು ಬಂಡವಾಳ ಹಾಕ್ತಿರಲ್ಲ, ಮೊಬೈಲ್ ಮೇಲೆ ಬಂಡವಾಳ ಹಾಕ್ಬಿಡ್ರಿ, ದಯವಿಟ್ಟು ಬೈಕ್ ಮೇಲೆ ದಯವಿಟ್ಟು ಬಂಡವಾಳ ಹಾಕ್ಬೇಡ್ರಿ, ಡ್ರೆಸ್ ಮೇಲೆ ಬಂಡವಾಳ ಹಾಕ್ಬೇಡ್ರಿ, ಆಭರಣಗಳ ಮೇಲೆ ಬಂಡವಾಳ ಹಾಕ್ಬೇಡ್ರಿ, ಶಿಕ್ಷಣದ ಮೇಲೆ ಬಂಡವಾಳ ಹಾಕ್ರಿ. ಅದು ನಾಳೆ ಫಲ ಕೊಡುತ್ತೆ. ಇದು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಶಿಕ್ಷಣದ ಮೇಲೆ ಬಂಡವಾಳ ಹಾಕ್ಬೇಕು. ಅದು ಬಿಟ್ಟು ಇನ್ಯಾವುದು ಅತ್ಯಾಕರ್ಷಕ ವಸ್ತುವಿನ ಮೇಲೆ ಬಂಡವಾಳ ಹಾಕಿದ್ರೆ ಅದು ಯಾವತ್ತೂ ತಿರುಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಜಗದ್ಗುರುಗಳು ಶಿಕ್ಷಣದ ಮೇಲೆ ಇಡೀ ಪ್ರದೇಶದಲ್ಲಿ ದೊಡ್ಡ ಬಂಡವಾಳ ಹಾಕಿದ್ದಾರೆ. ಅವರು ಆ ಬಂಡವಾಳ ಹಾಕಿದ ಫಲವಾಗಿ ನಾವೆಲ್ಲ ನಿಮ್ಮ ಮುಂದೆ ಮಾತಾಡೋದಕ್ಕೆ ಕಾರಣರಾಗಿದ್ದೇವೆ. ಎಷ್ಟೊಂದು ತಲೆಮಾರುಗಳಿಗೆ ಸ್ವಾಮೀಜಿಗಳು ಬಂಡವಾಳ ಹಾಕಿದ್ದಾರೆ ಅನ್ನೋದು ಬಹುಶಃ ಅವ್ರಿಗೆ ನೆನಪಿಲ್ಲದು. ತಲೆತಲಾಂತರಗಳಿಂದ ಶಿಕ್ಷಣದ ಮೇಲೆ ಬಂಡವಾಳ ಹಾಕೊಂಡು ಬಂದಿದ್ದಾರೆ.
ಪ್ರತ್ಯುತ್ತರವಾಗಿ ಬಹುಶಃ ನಾವೇನು ಅವರು ಕೊಟ್ಟಿಲ್ಲ. ಯಾವ ಭಕ್ತಾದಿಗಳು ಸರ್ಕಾರಿ ಸೇವೆಯಲ್ಲಿ ಯಾರು ಪ್ರತಿಫಲವಾಗಿ ಸ್ವಾಮೀಜಿಗಳಿಗೆ ನಾವೇನು ಕೊಟ್ಟಿಲ್ಲ. ಆದರೂ ಅವರು ನಮ್ಮ ಅನುಗ್ರಹವನ್ನ ಬಯಸ್ತಾ ಇದ್ದಾರೆ. ಒಂದು ಸೈತಾನ ಇರುತ್ತೆ, ಅದು ಕೆಟ್ಟದ್ದನ್ನ ಹೇಳುತ್ತೆ. ಒಂದು ದೇವರು ಇರ್ತಾನೆ, ಅದು ಒಳ್ಳೆಯದನ್ನು ಮಾತ್ರ ಹೇಳುತ್ತೆ. ದೇವರ ಸ್ವರೂಪದಲ್ಲಿರುವ ಜಗದ್ಗುರುಗಳು ನಿಮ್ಮ ಮೇಲೆ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಇವತ್ತು ಕೂಡ ಹಾರೈಸ್ತಾ ಇದ್ದಾರೆ. ಆ ಸಾರ್ಥಕತೆ ಬರಬೇಕಾದಂತ ಹೇಳಿದ್ರೆ ಬಹುಶಃ ನಾವೆಲ್ಲ ಅವರ ಆಶಯಗಳನ್ನು, ಅವರ ಮುನ್ನೋಟಗಳನ್ನು, ಅವರ ಕನಸುಗಳನ್ನು ಈಡೇರಿಸಕ್ಕೆ ನಾವೆಲ್ಲ ಸಜ್ಜಾಗಬೇಕು. ಬಹುಶಃ ಹಿರೇಮೇಗೇರಿಯ ಸಾಕ್ಷರತೆ ಪ್ರಮಾಣ ಹೇಗಿದೆಯೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳ ಅರ್ಧಕ್ಕೆ ಶಾಲೆ ಖಂಡಿತ ಬಿಡಿಸ್ಬೇಡ್ರಿ. ಯಾಕಂದ್ರೆ ಇವತ್ತು ಅವಕಾಶಗಳಿದ್ದಾವೆ. ನಮ್ಮ ಕಾಲದಲ್ಲಿ ಖಂಡಿತ ಅವಕಾಶಗಳಿರಲಿಲ್ಲ. ಸೂಡಿಯಲ್ಲಿ ಒಂದು ಹೈಸ್ಕೂಲ್ ಇತ್ತು, ಅದು ಬಿಟ್ಟರೆ ಮಂಗಳೂರು ಕಡೆಗೆ ಒಂದು ಹೈಸ್ಕೂಲು ಸ್ವಾಮೀಜಿಗಳು ತೆರೆದಿದ್ದು ಬಿಟ್ಟರೆ ಇವತ್ತು ಊರಿಗೊಂದೊಂದು ಶಾಲೆಗಳಿದ್ದಾವೆ, ಊರಿಗೊಂದೊಂದು ಕಾಲೇಜುಗಳಿದ್ದಾವೆ ಮತ್ತು ಎಲ್ಲ ಅವಕಾಶಗಳಿದ್ದಾವೆ. ಅವತ್ತು ಹೆಣ್ಮಕ್ಕಳು ಬಹುಶಃ ಶಾಲೆಗೆ, ಶಿಕ್ಷಣಕ್ಕೆ, ಕಾಲೇಜ್ ಹೋಗ್ಬೇಕಾದ್ರೆ ಭಾಳ ಕಷ್ಟಪಡದೇ ಇದ್ರು. ಹೆಣ್ಮಕ್ಳೇ ಭಾಳ ಕಷ್ಟಪಡ್ತಾ ಇದ್ರಿ, ಹೆಣ್ಮಕ್ಳ ಶಿಕ್ಷಣ ಸಿಗ್ತಿರ್ಲಿಲ್ಲ. ಇವತ್ತು ಎಲ್ಲ ಗ್ಯಾರಂಟಿಗಳ ಮಧ್ಯೆ ಶಿಕ್ಷಣದ ಗ್ಯಾರಂಟಿ ಮಾತ್ರ ನಿಮ್ಮ ಮಕ್ಕಳನ್ನ ಉಳಿಸ್ಬೋದು. ಎಲ್ಲ ಗ್ಯಾರಂಟಿಗಳನ್ನು ತಗೊಳ್ತೀವಿ ನಾವು. ಆ ಗ್ಯಾರಂಟಿಗಳ ನಡುವೆ ಶಿಕ್ಷಣದ ಗ್ಯಾರಂಟಿ ಇದೆಯಲ್ಲ, ಅದು ಶಾಶ್ವತವಾದದ್ದು ಎಂಬ ಮಾತನ್ನು ಹೇಳ್ತಾ ಬಹುಶಃ ಸ್ವಾಮೀಜಿಗಳು ಇನ್ನೂ ಮಾತಾಡಿರಿದ್ದಾರೆ. ಆ ಆಶೀರ್ವಚನೆ ಎಲ್ಲ ಕೇಳಕ್ಕೆ ನಾವೆಲ್ಲ ಇದ್ದೇವೆ. ಇವತ್ತು ಸಂಸಾರದಲ್ಲಿ ದಾಂಪತ್ಯ ಬದುಕಿಗೆ ಕಾಲಿಡುತ್ತಿರುವ ನವದಂಪತಿಗಳಿಗೆ ಆಶೀರ್ವಚನ ಸ್ವಾಮೀಜಿಗಳು ನೀಡಿದ್ದಾರೆ. ಹಿರೇಮೇಗೇರಿಯ ಗ್ರಾಮಸ್ಥರ ಎಲ್ಲ ಅನುಗ್ರಹ ಅವ್ರ ಮೇಲೆ ಸಿಕ್ಕಿದೆ. ಒಳ್ಳೆಯ ಸಂಸಾರ ಆಗಲಿ ಅವ್ರದ್ದೆಲ್ಲ. ಸತಿಪತಿಗಳ ಭಕ್ತಿ ಒಂದಾಗಿ ಹಿತ ಒಪ್ಪುವುದು. ಸತಿಪತಿಗಳ ಭಕ್ತಿ ಒಂದಾಗಬೇಕದು. ಸತಿಪತಿಗಳು ಒಂದಾದ ಭಕ್ತಿ ಮಾತ್ರ ಶಿವನಿಗೆ ಅರ್ಪಿತವಾಗುತ್ತದೆ. ಅದು ಯಾವುದೇ ಇರ್ಬೋದು ದೇವರು, ಅದು ಯಾವುದೇ ಭಗವಂತ ಇರ್ಬೋದು. ಸತಿಪತಿಗಳು ಮಾತ್ರ ಒಂದು ಸಂಸಾರದ, ಸಮಾಜದ ಚಕ್ರವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ತಮ್ಮ ಮಕ್ಕಳಿಗೆ ನೈತಿಕ ವಿಚಾರಗಳನ್ನ ಕಳಿಸ್ರಿ, ಆಧ್ಯಾತ್ಮಿಕ ಸಭೆ ಸಮಾರಂಭಗಳಿಗೆ ಕಳಿಸ್ರಿ, ಪುರಾಣ ಕಳಿಸ್ರಿ, ಮಠಮಾನ್ಯ ಕಳಿಸ್ರಿ, ಸಿನಿಮಾ ಕಳಿಸ್ಬಿಡ್ರಿ, ಇನ್ಯಾವುದೋ ಸಿಟಿ ಕಳಿಸ್ಬಿಡ್ರಿ. ದಯವಿಟ್ಟು ನಿಮ್ಮ ಊರಿನಲ್ಲಿರುವ ಆಧ್ಯಾತ್ಮದ ಚೈತನ್ಯ ಕೇಂದ್ರವಾಗಿರುವ ಜಗದ್ಗುರು 3000 ಮಹಾಮಠಕ್ಕೆ ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಕಳಿಸ್ರಿ ಅಂತ ಹೇಳ್ತಾ ಮಹಾಸ್ವಾಮೀಜಿಗಳ ಅನುಗ್ರಹ, ಆಶೀರ್ವಾದ ಈ ಭಾಗದ ಜನರ ಮೇಲೆ ಇರಲಿ ಅಂತ ನಾನು ಮತ್ತೊಮ್ಮೆ ಬಯಸ್ತಾ, ನನಗೆ ಇಲ್ಲಿ ಮಾತಾಡ ದಂಪತಿಗಳ ಸಂಸಾರದ ಬಂಧನದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗದ ಸುದಯವಕಾಶವನ್ನು ಒದಗಿಕೊಟ್ಟಿರುವ ಮಹಾಸ್ವಾಮಿ ಜಗದ್ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ, ನನ್ನ ಮೇಲೆ ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನವನ್ನಿಟ್ಟಿರುವ ಹಿರೇಮೇಗೇರಿಯ ಬಂಧುಗಳಿಗೆ, ಯುವಕರಿಗೆ, ಸೌಹಾರ್ದದ ಕೇಂದ್ರವಾಗಿರುವ ಹಿರೇಮೇಗೇರಿಯ ಬೇರೆ ಬೇರೆ ಯುವಕರು ಇಲ್ಲಿ ಬಹಳ ಸ್ಫೂರ್ತಿಯಿಂದ ಕೆಲಸ ಮಾಡೋದನ್ನು ನೋಡಿದರೆ ಬಹುಶಃ ಈ ಸಂಭ್ರಮ ಎಲ್ಲ ಊರುಗಳಲ್ಲಿ ಆಗಬೇಕಂತ ನನಗನ್ನಿಸ್ತಾ ಇದೆ. ಏಕೆಂದರೆ ಊರುಗಳು ಇವತ್ತು ಸೌಹಾರ್ದಯುತವಾಗಿಲ್ಲ. ಊರುಗಳು ಇವತ್ತು